ಇಲ್ಲ, ಅವ್ರಿಗೆ ರೈತರ ಬಗ್ಗೆ ಆಸಕ್ತಿ ಇಲ್ಲ. ಅವ್ರಿಗೇನೆಂದರೆ ಈಗ ನಾಮಕಾವಸ್ಥೆಗೆ ಸಭೆಗಳು ನಡಿಬೇಕು. ರೈತರ ಬಗ್ಗೆ ಅವರು ನೀರು ಕೊಡೋ ಅಭಿಪ್ರಾಯದಲ್ಲಿ ಇಲ್ಲ. ಅವ್ರ ಉದ್ದೇಶ ಸಭೆ ನಡೆಸಿದ್ವಿ, ಮತ್ತೆ ಇನ್ನೊಂದು 8 ದಿವಸ ಡೇಟ್ ತೊಗೊಂಡು ಅಲ್ಲಿ ಕೆಲಸ ಮುಗಿಸ್ಕೋಬೇಕು. ಅವ್ರ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗಬೇಕು, ಇಂಜಿನಿಯರ್ಗಳಿಗೆ ಅನುಕೂಲ ಆಗಬೇಕು. ಇಂಜಿನಿಯರ್ಗೆ ಅನುಕೂಲ ಆದರೆ ಅದು ಫೈನಲಾಗಿ ಎಲ್ಲಿಗೆ ಹೋಗುತ್ತೆ? ಆ ಮಂತ್ರಿಗಳಿಗೆ ಹೋಗುತ್ತೆ. ಇದು ಒಂದು ಪ್ಯಾಕೇಜ್ ಥರ ಇದೆಲ್ಲ. ನೀವು ರೈತರ ಹಾಳಾಗೋಗ್ಲಿ ಲೆಕ್ಕಕ್ಕಿಲ್ಲ ಇವರಿಗೆ. ಕುಮಾರಸ್ವಾಮಿ ಅವರು ವಿ ಸಿಗೆ ದುಡ್ಡು ಕೊಟ್ರಲ್ಲ ಈ ವಿ ಸಿ ಅಭಿವೃದ್ಧಿಗೆ, ಆಗ ತತ್ಕ್ಷಣ ಶುರು ಮಾಡ್ಬೋದಾಗಿತ್ತು. ಅದು ಮುಂದೆ ಬರ ಬಂದಾಗ ಮಾಡ್ಕೊಳ್ಳೋಣ, ಈ ಸನ್ನಿವೇಶದಲ್ಲಿ ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಆ ದಿವಸದಲ್ಲಿ ನಾವು ಕೆಲಸ ಮಾಡಲಿಲ್ಲ, ನಿಲ್ಲಿಸಿದ್ವಿ. ಸರ್, ಲಾಸ್ಟ್ ಟೈಮ್ 300 TMC ಅಷ್ಟು ನೀರು ಹರಿದೋಯ್ತು. ಆ ಹೆಚ್ಚುವರಿ ನೀರನ್ನು ಉಪಯೋಗಿಸೋದಕ್ಕೆ ಮತ್ತು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಇವರು ಜಾರಿ ಥರದ್ದು ಮಿನಿ ಡ್ಯಾಮ್ ಥರದ್ದು ಏನಾದ್ರು ಒಂದು ಎಲ್ಲರೂ ಮಾಡ್ಕೋಬೇಕಲ್ಲ. ಈಗ ಪ್ರತಿ ಸಲ 5 ವರ್ಷಕ್ಕೊಂದು ಸಲ ಬರ ಬರುತ್ತೆ ಅನ್ನೋದು ಗೊತ್ತಾಗೋಗೈತೆ. ಈಗ 3 ವರ್ಷಕ್ಕೆ ಬರ್ತಾ ಇದೆ. ಈ ಆಲ್ಟರ್ನೇಟ್ ಮಾಡ್ಕೊಳ್ಳೋದು ಬರೀ ಮೇಕೆದಾಟು ತೋರಿಸ್ಕೊಂಡೆ ಕೂತ್ಕೊಂಡ್ರೆ ರೈತರು ಹೆಂಗೆ ಉಳಿಯೋದು? ಅಲ್ಲ, ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದಾಗ ಅದರಿಂದನೇ ಭಾಳ ಭಾಗಗಳಲ್ಲಿ ಕೆರೆ ಕಟ್ಟೆಗಳಿಗೆ ಲಿಂಕ್ ಕೊಡಿಸಿದ್ರು ಮತ್ತು ಅನೇಕ ಜಮೀನು ಅನ್ಅಫಿಷಿಯಲ್ ಆಗಿ ಅವಕ್ಕೆಲ್ಲ ನೀರಾವರಿ ಮಾಡಿಸಿ ಲಕ್ಷಾಂತರ ಭೂಮಿನ ಹೆಚ್ಚುವರಿ ನೀರಾವರಿ ಮಾಡಿಸಿದ್ದ ಉದ್ದೇಶ ಅದೇ ಕಾರಣಕ್ಕೇನೆ. ಆ ದೂರದೃಷ್ಟಿ ಇರ್ತಕ್ಕಂಥ ನಾಯಕರುಗಳಿದ್ದಾಗ ನ್ಯಾಯ ಸಿಕ್ಕುತ್ತೆ. ಈ ರೀತಿ ಸುಮ್ಮನೆ ಶೋ ರನ್ ಮಾಡೋಕ್ಕೆ ಇರ್ತಕ್ಕಂಥವ್ರಿಂದ ನ್ಯಾಯ ಸಿಕ್ಕೋದಿಲ್ಲ. ದೂರದೃಷ್ಟಿ ಬೇಕು. ತಾವೇನು ಹೇಳಿದ್ರಿ, ಮುಂದಾಗಿ ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳೋದು. ಈಗ ಇವತ್ತು ನಮ್ಮ ಇವರು ಕೃಷಿ ಮಂತ್ರಿ ಒಂದು ಕಡೆ ಹೇಳ್ತಿದ್ರಂತೆ, ಈಗ ಸ್ವಲ್ಪ ನಾಲೆಗೆ ನೀರು ಬಿಟ್ಬಿಟ್ರೆ ನಮ್ಮ ಕೆರೆ ಕಟ್ಟೆ ತುಂಬಿಸಿ ಅಂತಾರೆ, ನಾವೆಲ್ಲಿ ತುಂಬಿಸೋಕ್ಕಾದದು ಈಗ ಅಂತ. ಹಂಗಾದ್ರೆ ಏನು ಮಾಡೋಕ್ಕೆ ಹೊರಟಿದ್ರಿ ಇವರು? ನಮ್ಮ ಕೃಷಿ ಮಂತ್ರಿ ಅಂತ, ಮಾಜಿ ಮಂತ್ರಿ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತಲ್ಲ. ಅಲ್ಲ, ಮಾಜಿ ಇವ್ರು ನಮ್ಮ ಜಿಲ್ಲೆಯವ್ರು ತಾನೇ ಮಾಜಿ, ಈಗ ಇಮಿಡಿಯೇಟ್ ಹೋಗಿರೋರು. ಇವರು ನಮ್ಮ ಕೆರೆ ಕಟ್ಟೆಗಳನ್ನ ತುಂಬಿಸೋ ವಿಚಾರದಲ್ಲಿ ಇವರು ಹಿಂದೆ ಹಾಕೋದಾದ್ರೆ ಹಂಗಾರೆ ದನ ಕರುಗಳೆಲ್ಲ ಏನಾಗಬೇಕು? ನಮ್ಮಲ್ಲಿ ಜಾನುವಾರುಗಳು, ರೈತರ ಜಾನುವಾರುಗಳು ಏನಾಗಬೇಕು? 86 ಅಡಿ ಇದೆ, ನಿಮ್ಗೇನು ಬಂದಿದೆ ಇವ್ರಿ ನೀರು ಕೊಡೋಕ್ಕೆ? ನಾಚಿಗೇಡಲ್ವ ಇದು? ಅಲ್ಲ, ಈಗ ಅಧಿಕಾರಿಗಳ ವಿಚಾರ ನೋಡಿ. ಈಗ ಇದು 1 ವಾರದಿಂದ ಕೆಲಸ ಶುರು ಮಾಡಿದ್ದಾರೆ. ಈ ಕೆಲಸ ನಾಳೆಯಿಂದ ನಿಲ್ಲಿಸ್ಬಿಡೋಕ್ಕಾಗತ್ತಾ ಇವ್ರುಗಳು? ಇವ್ರಿಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ? ಯಾರನ್ನ ಓಲೈಸೋಕ್ಕೆ ಇದಿಟ್ಕೊಳ್ರಿ. ಇದು ನೋಡಿ, ಇದು ಅಲ್ಲಿದು KRS ಇವತ್ತಿನ ಫೋಟೋಗಳು. ಹಾಂ, ಡ್ಯಾಮ್ ಕೆಲಸ ಅಲ್ಲಿ ಝೀರೋ, VC ಮುಂದ್ಗಡೆ ಝೀರೋಲ್ಲಿ ಮಾಡ್ತಾ ಇರೋದು. ಈಗ ಬೇಕಿತ್ತಾ ಈ ಪರಿಸ್ಥಿತಿ? ಕಬ್ಬು ಬೆಳೆ, ತೆಂಗೆಲ್ಲ ಒಣಗ್ತಾ ಇದೆ. ಇದು ಬೇಕಿತ್ತಾ? ಒಂದು 10 ದಿನ ನೀರು ಕೊಟ್ಬಿಟ್ಟು ಆಮೇಲೆ ಮಾಡಿದ್ರೆ ಆಗ್ತಿರ್ಲಿಲ್ವಾ ಇದನ್ನು? 1 ತಿಂಗಳಿಂದ ನೀವು ಮಲಗಿದ್ರಾ ಅಧಿಕಾರಿಗಳು? ಜನಪ್ರತಿನಿಧಿಗಳು ಮಲಗಿದ್ರಾ? ಈಗ ಶುರು ಮಾಡಿದ್ದಾರೆ ಇದು ಕೆಲಸನ. ಇವ್ರಿಗೆ ಒಟ್ಟಿನಲ್ಲಿ ಕಾಂಟ್ರಾಕ್ಟರ್ಗಳನ್ನ ಓಲೈಸ್ಕೊಂಡು ಇಂಜಿನಿಯರ್ಗಳಿಗೆ ಬದುಕಬೇಕು ಮಾಡಿಕೊಡ್ತಾ ಇದ್ದಾರೆ ಈ ಸರ್ಕಾರ. ರೈತರು ಬದುಕಿಸೋ ಉದ್ದೇಶ ಈ ಸರ್ಕಾರಕ್ಕಿಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇವರೇ. ನನಗೂ ಭಾಳಷ್ಟು ಜನ ರೈತರುಗಳು ಫೋನ್ ಮಾಡಿದರು, ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ ಅಂತ. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಮಾತಾಡಿದೆ. ಅದು ಕುಡಿಯೋ ನೀರಿಗೆ ಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಅದ್ರ ಬಗ್ಗೆ ನಂಗೆ ಪೂರ್ಣ ಮಾಹಿತಿ ಇಲ್ಲ. ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ. ನಾಲೆಗಳಿಗೆ ನೀರು ಬಿಡೋಕ್ಕೆ ಏನು ತೊಂದರೆ ಆಗಿದೆ? ರೈತರ ನಾಲೆಗಳಿಗೆ 86 ಅಡಿ ಆದಮೇಲೆ ನೀರು ಬಿಡಬೇಕಲ್ಲ. ಅದನ್ನೇ ದಟ್ಸ್ ವಾಟ್ ನಾನು ಅದಕ್ಕೆ ಬಂದಿರೋದು ಇವತ್ತಿಲ್ಲಿ. ಅಲ್ಲಿ ಈಗ ಹೋಗಿ ಕಬ್ಬು ಒಂದು ಪರಿಸ್ಥಿತಿ ನೋಡ್ಕೊಂಡು ಬಂದ್ವಲ್ಲ, ಎಷ್ಟು ಬೇಜಾರಾಗತ್ತಿವ್ರೆ ಪಾಪ. ನೋಡಿ, ಇವರು ಎಲ್ಲ ಸಾಲ ಮಾಡ್ಕೊಂಡು ಕೂತಿದ್ದಾರೆ ಹಿಂದ್ಗಡೆ. ಈ ಸ್ಥಿತಿ ಇದೆ ಕಬ್ಬು. ಏನಾಗಬೇಕು ಇವರೆಲ್ಲ? ಅಲ್ಲ, ನಾಳೆ ಅಲ್ಲ ಇವರೇ, ಈ ತತ್ಕ್ಷಣ ಇವತ್ತಿಂದನೇ ನೀರು ಬಿಡಬೇಕು. ನಿಮ್ಮ ಕೆಲಸ ಕಾರ್ಯಗಳಿದ್ರೆ ಲಾಸ್ ಆದರೆ ನಿಮ್ಮ ಕಾಂಟ್ರಾಕ್ಟರ್ ಲಾಸ್ ಆಗುತ್ತೆ, ಇಂಜಿನಿಯರ್ಗಳಿಗೆ ಕೆಲಸ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ.
ನೀವು ರೈತರು ಉಳಿಸ್ರಿ, ನಮ್ಮ ಟ್ಯಾಕ್ಸಲ್ಲಿ ಬದುಕೋರು ನೀವೆಲ್ಲ ರೈತರು ಉಳಿಸಿ. ಮೊದಲು ರೈತರ ಟ್ಯಾಕ್ಸು, ಜನರ ಟ್ಯಾಕ್ಸಲ್ಲಿ ಬದುಕೋರು ನೀವು. ಕಾಂಟ್ರಾಕ್ಟ್ರಿಗೆ ಒಂದು 4 ಕಾಸು ಲಾಸ್ ಆದರೆ ಪುನಃ ತುಂಬಿಕೊಡಿ. ರೈತರನ್ನ ಯಾಕೆ ಹಾಳು ಮಾಡ್ತೀರಾ? ತತ್ಕ್ಷಣ ಇವತ್ತಿಂದನೇ ನೀರು ಬಿಡಬೇಕು, ನಾಳೆಯಿಂದ ಅಲ್ಲ. ನಿಮ್ಗೇನಾದ್ರು ರೈತರ ಬಗ್ಗೆ ಕಾಳಜಿ ಇದ್ದರೆ ಈ ಸರ್ಕಾರಕ್ಕೆ ಇವತ್ತಿಂದ ನೀರು ಬಿಡಬೇಕು. ಇಲ್ಲ ಅಂದರೆ ನಾಳೆ ನೀವು ತಗೊಳ್ಳೋ ನಿರ್ಧಾರಗಳೇನಾದ್ರು ಹೆಚ್ಚು ಕಮ್ಮಿಗಳು ಆಯಿತು ಅಂದರೆ ಅನಿವಾರ್ಯವಾಗಿ ಜನ ರಸ್ತೆಗೆ ಬರ್ತಾರೆ. ವಿಕೋಪಕ್ಕೆ ಹೋಗೋ ಪರಿಸ್ಥಿತಿ ನೀವೇ ಮಾಡ್ಕೊತೀರ. ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂದರೆ ಇಷ್ಟು ಜನ ಬರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಮನಸ್ಥಿತಿ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂತ. ಈಗ ನೀರು ಬಿಡೋದ್ರಿಂದ ಈ ರೈತ ಉಳಿದು ಬಿಡ್ತಾನೆ ಅನ್ನೋ ದಾಟಿ ಅಲ್ಲ, ಅಟ್ಲೀಸ್ಟ್ ಅವ್ರ ಸಾಲ ಕಟ್ಕೊಳ್ಳೋಕೆ ದಾರಿ ಆಗುತ್ತೆ. ನೀವೇನ್ರಿ ಅವ್ರ ಸಾಲ ಮನ್ನಾ ಮಾಡೋದು? ಅವರೇನೇ ತಾಕತ್ತಿದ್ದು ದುಡಿತಾ ಇದ್ದಾರೆ, ಅವ್ರಿಗೆ ಏನು ಒದಗಿಸ್ಬೇಕು ಸೌಲಭ್ಯಗಳನ್ನ ಅದನ್ನು ಕೊಡಿ. ನೀವು ಬೇಡವಾದ್ದೆಲ್ಲ ಮಾಡಿಕೊಂಡು ಕೃಷಿ ವಿದ್ಯಾಲಯ ಅದು ಇದು ಬೇಡವಾದು ಇನ್ನೊಂದು ಮತ್ತೊಂದೆಲ್ಲ ಮಾಡ್ಕೊಂಡು ನಿಂತಿದ್ದೀವಿ ಅಂತ ಹೇಳ್ತೀರಲ್ಲ, ನಿಮಗೆ ಸಂಕೋಚ ಆಗಲ್ವಾ? ಎಷ್ಟು ಹಳ್ಳಿಗಳು ಎಷ್ಟು ಕ್ಷೇತ್ರಗಳಿಗೆ ಬಂದು ನೀವು ಜಮೀನುಗಳು ಪರಿಶೀಲನೆ ಮಾಡಿದಿರಿ ಕೃಷಿ ಮಂತ್ರಿಗಳೇ? ನಿಮ್ಮ ದಾಟಿಲೇ ನೀವು ರಾಜಕಾರಣ ಮಾಡಬೇಕು ಅನ್ನೋಕ್ಕೆ ಬಂದ್ಬಿಟ್ರೆ ರೈತರು ಕಾಪಾಡೋರು ಯಾರಂಗಾರೆ? ಸ್ವಲ್ಪ MLAಗಳು ರಸ್ತೆಗೆ ಬಂದು ಜನ ಕಷ್ಟ ಕೇಳ್ರಿ. ನೀವೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ನಿಂತಿದ್ದೀರಿ. ನೀವು ಈ ಸಾರಿ ಮಂಡ್ಯ ಜಿಲ್ಲೆ ದುರಂತ ಇದು. ಬಹುತೇಕರು, ಎಲ್ಲರೂ ಅಲ್ಲ, ಬಹುತೇಕರು ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ನೆಕ್ಸ್ಟ್ 2,000 ರೂಪಾಯಿ ಕೊಡಬೇಕು, 3,000 ರೂಪಾಯಿ ಕೊಡಬೇಕು ಜನಕ್ಕೆ ಅಂತ. ರಾಜಕಾರಣ ಹಂತಕ್ಕೆ ತಲುಪಿಬಿಟ್ಟಿದೆ. ನಮಗಂತೂ ಆ ಶಕ್ತಿ ಇಲ್ಲ. ನೀವೇ 3,000 ಕೊಟ್ಟು ಗೆಲ್ಲಿರಂತೆ, ಬಟ್ ಅಟ್ಲೀಸ್ಟ್ ಜನಕ್ಕಿಂತ ಅನ್ಯಾಯ ಆಗೋದನ್ನಾರು ನಿಲ್ಲಿಸ್ಬೇಕಲ್ಲ. ಮೈಸೂರು ಬಿಕ್ಕಪ್ ನಮ್ಮ ಶಾಸಕರಿಗೆ ಹೇಳೋದು, ಆ ಬಿಕ್ಕಪ್ಪಿಂದ ಹೊರಗಡೆ ಬಂದು ಪುಣ್ಯಾತ್ಮ ಈ ಒಣಗಿರೋ ಕಬ್ಬುಗಳ ಹತ್ರ ಬಂದು ಒಂದ್ಸಲಿ ಸುತ್ತಾಡ್ಕೊಂಡು ಹೋಗ್ರಿ, ಜನದ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನೇ ಹೇಳೋದು ಅವೈಜ್ಞಾನಿಕವಾದ ನಿರ್ಧಾರ. ಈ ಅಣೆಕಟ್ಟು ಮೂಲತಃ ಈ ಭಾಗದ ಜನರಿಗೆ ಕುಡಿಯೋ ನೀರಿಗಾಗಿ ಸ್ಥಾಪಿತವಾಗಿರ್ತಕ್ಕಂಥ ಮತ್ತು ಈ ಭಾಗದ ರೈತರುಗಳ ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅಂತ ಸ್ಥಾಪಿತವಾದಂಥ ಅಣೆಕಟ್ಟು. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಇವ್ರುಗಳು ಸ್ವಾರ್ಥಕ್ಕೆ, ಇವರು ವ್ಯವಹಾರ ರಿಯಲ್ ಎಸ್ಟೇಟ್ಗಳಿಗೆ ಅನುಕೂಲ ಆಗಲಿ ಅಂತ ದೊಡ್ಡದು ಮಾಡಿಕೊಂಡು ಸೋರ್ಸೇ ಇಲ್ಲ. ಮಾತೆತ್ತಿತ್ತು ಅಂದರೆ KRS ನೀರು ತರ್ತೀವಿ. 6ನೇದು 7ನೇದು 8ನೇದು ಏನಾಗಾರೆ ನಮ್ಮ ಜಿಲ್ಲೆಯವ್ರೇನು ಏನು ಅನ್ಕೊಂಡಿದ್ದೀರಿ ನೀವು? ಎಲ್ಲ ಸಹಿಸ್ಕೊಂಡೇ ಕೂತಿರ್ತೀವಿ ಅಂತಲಾ? ಎಲ್ಲದಕ್ಕೂ ಇತಿಮಿತಿ ಇದೆ. ನಮಗೂ ಗೊತ್ತಿದೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ. ಆದರೆ ನೀವು ಮಾಡ್ತಾ ಇರೋದು ದುರುಪಯೋಗ. 8 ಮಾಡ್ಕೊಂತೀರಾ, 10 ಮಾಡ್ಕೊಂತೀರಾ ನಿಮ್ಗೆ ಅನುಕೂಲಕ್ಕೆ. ಹಂಗೆ ರೈತರು ಏನಾಗಬೇಕು? ಈ ಭಾಗದಲ್ಲಿ ರೈತರು ಇಲ್ಲೂ ನಿಮಗೆ ರಿಯಲ್ ಎಸ್ಟೇಟ್ ಮಾಡಿ ನಿಮಗೆಲ್ಲ ಜಮೀನು ಬಿಟ್ಕೊಡ್ಬೇಕಷ್ಟೇ ನಾವೆಲ್ಲ ನಿಮ್ಮ ರಿಯಲ್ ಎಸ್ಟೇಟ್ಗೆ. ಅಂತಿಮವಾಗಿ ಅದನ್ನೇ ನಿಮ್ಮ ಉದ್ದೇಶ. 6th ಫೇಸು 9th ಫೇಸು 10th ಫೇಸು ಮಾಡ್ಕೊಂಡು ಹೋದರೆ ಅಂತಿಮವಾಗಿ ಇದನ್ನು ನಿಮ್ಮ ರಿಯಲ್ ಎಸ್ಟೇಟಿಗೆ ಬಿಡ್ಬೇಕು ನಾವು. ಒಂದು ವರ್ಷ ಆಯ್ತಲ್ಲ ಶುರುವಾಗಿ, 1 ವರ್ಷ ಕೊಟ್ಟಿದ್ದಾರೆ. ಇವ್ರಿಗೇನು ಕಾಲಮಿತಿ ಇಲ್ಲ. ಈ ಸರ್ಕಾರದಲ್ಲಿ ಯಾವ ನೀತಿ ನಿಯಮಗಳು ಇಲ್ಲ, ಕಾಲಮಿತಿ ಇಲ್ಲ. ಕಾಂಟ್ರಾಕ್ಟ್ ಶುರುವಾಗಿ 1 ವರ್ಷ ಆಯಿತು, ಇನ್ನೂ ನಡೀತಾನೇ ಇದೆ. ಅವ್ರ ಇಚ್ಛೆ ಬಂದಾಗ, ಅವ್ರಿಗಿಷ್ಟ ಬಂದಾಗ ಕೆಲಸ ಮಾಡ್ತಾರೆ. ನೀವು ರೈತರು ಸತ್ತೋದ್ರೆ ಸತ್ತೋಗ್ಬೋದು, ತೆಂಗು ಒಣಗೋದ್ರೆ ಒಣಗೋಗ್ಬೋದು, ಅಡಿಕೆ ಸುಟ್ಟೋದ್ರೆ ಸುಟ್ಟೋಗ್ಬೋದು, ಕಬ್ಬು ಮುಗಿದೋದ್ರೆ ಮುಗಿದೋಗ್ಬೋದು. ಅವ್ರಿಗೆ ಟೈಮ್ ಇದ್ದಾಗ, ಆ ಇಂಜಿನಿಯರ್ಗಳು ಫ್ರೀ ಆದಾಗ, ಟ್ರಾನ್ಸ್ಫರ್ಸ್ ಎಲ್ಲ ಮುಗಿದ ಮೇಲೆ ಯಾರ್ಯಾರು ಇಲ್ಲಿಗೆ ಅಕಾಮಿಡೇಟ್ ಆಗ್ತಾರೆ ಅದ್ರ ಮೇಲೆ ಶುರು ಆಗ್ತವೆ ಕೆಲಸಗಳು. ಯಾವುದು ಫಾಲೋ ಇಲ್ಲ, ಯಾವುದು ಫಾಲೋ ಆಗ್ತಾ ಇಲ್ಲ. ಇವರೇ ಇವತ್ತು ಮಂಡ್ಯ ಜಿಲ್ಲೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಪ್ರಾಮಾಣಿಕವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಮಾತಾಡಲಿ. ಅಧಿಕಾರಿಗಳು ಎಷ್ಟು ವಿಕೋಪಕ್ಕೆ ಹೋಗಿದ್ದಾರೆ ಅಂದರೆ, ಒಬ್ಬರು ತಹಸೀಲ್ದಾರ್ ಲೆವೆಲ್ ಆಗಲಿ, ಒಬ್ಬರು ADLR ಲೆವೆಲ್ ಆಗಲಿ, ಆ ಲೆವೆಲ್ಗಳ ಅಧಿಕಾರಿಗಳನ್ನ ಯಾರು ರೈತರು ಹೋಗಿ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಅವ್ರು ದುಡ್ಡಿಲ್ಲದೆ ಯಾವುದು ಏನು ತೊಗೊಳ್ಳೋದೇ ಇಲ್ಲ. ಫೈಲು 10 ಸಲ ಓಡಾಡಿಸ್ತಾರೆ, ದುಡ್ಡಿಲ್ಲದೆ ಮಾಡಲ್ಲ. ಕೇಳಿದ್ರೆ ನಾವು MLA ಕೊಟ್ಟು ಬಂದಿದ್ದೀವಿ ಅಂತಾರೆ. 25 ಕೊಟ್ಟಿದ್ದೀವಿ, 30 ಕೊಟ್ಟಿದ್ದೀವಿ, 50 ಲಕ್ಷ ಕೊಟ್ಟಿದ್ದೀವಿ MLAಗೆ ಅಂತಾರೆ. ಎಲ್ರಿಗೂ ಗೊತ್ತಿರೋ ಸತ್ಯ ಇದು. ಈ ಸಲ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ರಿಗೂ ಗೊತ್ತಿದೆ, ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಜನ ಏನಾಗಬೇಕು? ಇವರೇ
ಭಾಳ ಹೊಟ್ಟೆ ಅವ್ರ ಸಂಕಟ ಆಗುತ್ತೆ. ಜನ ಏನಾಗಬೇಕು? ಪಿ ಡಿ ಒಗಳ್ನೂ ಬಿಡಲಿಲ್ಲ. ಒಬ್ಬ ಪಿ ಡಿ ಒ 10 ರಿಂದ 20 ಲಕ್ಷ ಕೊಡ್ತಾ ಇದ್ದಾರೆ ಇಲ್ಲಿ. ಆ ಸತ್ಯ ನಿಮ್ಗಳಿಗೂ ಪತ್ರಕರ್ತರಿಗೂ ಗೊತ್ತಿದೆ. RI VAಗಳು ಕೇಳೋ ರೇಟು ಮುಗಿದೋಯ್ತು. ಎಲ್ಲ ಕಿತ್ತು ತಿಂತಾ ಇದ್ದಾರೆ. ಅವರೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ 2,000 3,000 ಕೊಡೋಕೆ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲ ನಿಜವಾಗ್ಲೂ ಸಂಕೋಚ ಆಗತ್ತಿವ್ರೆ. ಎಲ್ಲಿದೆ ವಿಪಕ್ಷ? ಎಲ್ಲಿದೆ? ಪ್ರಾಕ್ಟಿಕಲಾಗಿ ಹೇಳಿ. ಇವತ್ತು ನಾನು ಒಂದು ಪಕ್ಷದಲ್ಲಿ ಇದ್ದೀನಿ, ಆದರೂ ಮಾತಾಡ್ತೀನಿ. ಯಾರು ಸರಿಯಾದ ಕುಮಾರಣ್ಣ ಒಬ್ಬರು ಗುಡುಗಾಡ್ಕೊಂಡು, ನಾನು ಅದಕ್ಕೆ ಮೊನ್ನೆ ತಗೊಳ್ಳಿಗೆ ಬಂದಾಗ ಕುಮಾರಣ್ಣಂಗೆ ಹೇಳಿದೆ, ನೀವು ಕೇಂದ್ರ ಸಚಿವರಾಗೋದು ಬೇಡ, ಸಾಕು, ನಿಲ್ಲಿಸ್ಬಿಟ್ಟು ತತ್ಕ್ಷಣ ಬನ್ನಿ. ರಾಜ್ಯ ಸಮಸ್ಯೆಗಳು ತುಂಬ ಇದೆ. ನೀವು ಇಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಇಮಿಡಿಯೇಟಾಗಿ ಕ್ರಮ ತಗೋಬೇಕಾಗಿದೆ. ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅಂತ ನಾನು ಅವ್ರನ್ನ ಸಭೆಲೇ ಆಹ್ವಾನಿಸಿದ್ದೀನಿ. ತಗೊಳ್ಳಿ ಸಭೆಯಲ್ಲಿ ತತ್ಕ್ಷಣ ರಾಜೀನಾಮೆ ಕೊಟ್ಟು ಬನ್ನಿ, ಇಲ್ಲಿ ಅಧ್ವಾನ ಆಗ್ಬಿಟ್ಟಿದೆ ಅಂತ. ವಿಪಕ್ಷಗಳು ಈ ವಿಪಕ್ಷ ಅಂದರೆ ಅದಕ್ಕೊಂದು ಭಯ ಇತ್ತು. ಇವರೇ ಇದೆಯಾ ಇವತ್ತು? ಅದು ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಮಾತಾಡ್ತೀನಿ. ನಾನು ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿದ್ದೀನಿ. ಯಾವುದೇ ವಿಪಕ್ಷಗಳು ಕೂಡ ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಿಂತಿಲ್ಲ. ಅದರಿಂದನೇ ಕಾಂಗ್ರೆಸ್ನವ್ರಿಗೆ ಭಾಳ ಖುಷಿಯಾಗ್ಬಿಟ್ಟು ಅವ್ರ ಇಚ್ಛೆ ಬಂದಂಗೆ ನಡ್ಕೊತಾ ಇದ್ದಾರೆ. ಯಾವುದೇ ಇರ್ಬೋದು, ಕಾಂಗ್ರೆಸ್ನಲ್ಲೂ ಒಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ. ಬಟ್ ಅದೆಲ್ಲ ಕಮ್ಮಿ ಆಗೋಯ್ತು. ಈಗೆಲ್ಲ ರಿಯಲ್ ಎಸ್ಟೇಟ್. ಅವ್ರ ಚರಿತ್ರೆಗಳನ್ನ ತಗೊಳ್ಳಿ. ಅವ್ನು ಯಾರು MLA ಇದ್ದಾನೆ, ಅವ್ರದ್ದು ಬೇರೆ ಆ ಪೊಲೀಸ್ ರೆಕಾರ್ಡ್ಸ್ ತೆಗೆದು ನೋಡಿ. ಅವ್ರ ಯೋಗ್ಯತೆಗಳು ಗೊತ್ತಾಗ್ತವೆ ನಿಮಗೆ. ಅವ್ರ ಮೇಲೆ ಕೇಸ್ಗಳಾಗಿದೆಯಲ್ಲ, ಅವ್ರ ಯೋಗ್ಯತೆಗಳು ಅಲ್ಲೇ ಗೊತ್ತಾಗ್ತವೆ. ಅವ್ರು ಬಿಳಿ ಕಾಗ್ದನ ಅವ್ರ ಯೋಗ್ಯತೆಗಳೇನು, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ. ಲೀಗಲಾಗಿ ಮಾಡ್ತಾ ಇದ್ದಾರೆ. ಎಲ್ಲ ರಿಯಲ್ ಎಸ್ಟೇಟ್ ಮೇಲೆ ನಿಂತಿದ್ದಾರೆ. ಎಲ್ಲರೂ ರಿಯಲ್ ಎಸ್ಟೇಟು. ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಹಾರ ಎಷ್ಟು ಜನ ಮಾಡ್ತಾ ಇದ್ದಾರೆ? ರೈತರ ಜಮೀನನ್ನ ಬೇರೆಯವರು ಕೊಡಿಸ್ತಾರೆ, ಇಲ್ಲಾಂದ್ರೆ ಅವರೇ ತೊಗೊತಾರೆ, ಅದನ್ನು ಲೇಔಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಭದ್ರವಾಗಿದ್ದಾರೆ. ನಿಮ್ಮ ಕಬ್ಬು ಒಣಗೋದ್ರಷ್ಟು, ನಿಮ್ಮ ಅಡಿಕೆ ಬಿದ್ದೋದ್ರಷ್ಟು. ವಿಪಕ್ಷ ಅಂತ ಯಾರು ಏನು ಕೆಲಸ ಮಾಡೋ ದಾಟಿಲಿ ಇಲ್ಲ ಇವರೇ. ನಮ್ಮ ರಾಜ್ಯದಲ್ಲಿ ಇದೊಂದು ದೊಡ್ಡ ದುರಂತ ಆಗಿದೆ. ಇಲ್ಲಿ ಆಪೋಸಿಷನ್ ಅನ್ನೋದೇ ಸರಿಯಾಗಿಲ್ಲ. ಬರಲೇಬೇಕು. ನಾನು ಈ ಮೂಲಕ, ಈ ಪ್ರೆಸ್ ಮುಖಾಂತರ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಬಂದು ಏನಾದ್ರು ಇಲ್ಲಿ ನಿಂತ್ಕೊಂಡು ರೈತರ ಪರವಾಗಿ, ರಾಜ್ಯದಲ್ಲಿ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಅವ್ರು ಹೋರಾಟ ಮಾಡಿದಷ್ಟೇ ಇಲ್ಲಿ ಜನಸಾಮಾನ್ಯರು ಉಳಿಯೋಕ್ಕೆ ಸಾಧ್ಯ. ಇನ್ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರೈತರು ಉಳಿಬೇಕು ಅನ್ನೋ ಅಭಿಪ್ರಾಯ ಯಾರಲ್ಲೂ ಇಲ್ಲ. ದುರಂತ. ಈ ದುರಂತಕ್ಕೆ ನಾವೇನು ಹೇಳೋದ? ಜವಾಬ್ದಾರಿ ತೊಗೊಂಡವರು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ವಿರೋಧ ಪಕ್ಷದ ಲೀಡರ್ಗಳು ಅಂತಿರೋರು ಎಲ್ಲ ನಾಪತ್ತೆ. ಎಲ್ಲರೂ ರಿಯಲ್ ಎಸ್ಟೇಟಲ್ಲಿ ಬ್ಯುಸಿ ಇದ್ದಾರೆ. ನಾನು ಹೇಳಿದ್ನಲ್ಲ ಇವರೇ, ಅವ್ರದ್ದು ಸ್ವಲ್ಪ ತೆಗಿರಿ ನೀವು. ಅವರ ಹಿನ್ನೆಲೆ ಪೊಲೀಸ್ ರಿಪೋರ್ಟ್ಸು ಅದೆಲ್ಲ ಒಂಚೂರು ತೆಗೆದು ನೋಡಿ. ಒಂದು ಮಾಡಿ, ನೀವು ಆರ್ಟಿಕಲ್ ಮಾಡಿ. ಅವರು ಎಲ್ಲ ಜನಪ್ರತಿನಿಧಿ ಆಗಿರೋರು, ಆಗಬೇಕು ಅಂತಿರೋರು ಯೋಗ್ಯತೆಗಳೇನು ಅನ್ನೋದು ಒಂದು ಸ್ವಲ್ಪ ತೆಗೆದು ನೋಡಿ. ಉತ್ತಮರು ಬರದೇ ಇದ್ದರೆ ಯಾವ ಸ್ಥಿತಿ ತಲುಪುತ್ತೆ. ಇವತ್ತು ಕಬ್ಬು ಇಲ್ಲಿ ಒಣಗೋಗಿ ನಿಂತು ನಾವು ಇಲ್ಲಿ ಜಮೀನು ಹತ್ರ ಕೂತ್ಕೊಂಡು ಪ್ರೆಸ್ ಮಾಡ್ತಾ ಇದ್ದೀವಲ್ಲ, ಈ ಪರಿಸ್ಥಿತಿ ತಲುಪ್ತೀವಿ ನಾವು. 20% ಹಾಳಾಗೋಗ್ಲಿ ಇವರೇ, ಸ್ವಂತದ್ದು ಮಾಡ್ಕೊಳ್ಳಿ. 80% ಜನದ ಪರ ಇರಬೇಕಲ್ಲ. ನೀವು ಅದನ್ನೂ ಇಲ್ಲ ಅನ್ನೋದಾದರೆ ಜನ ಉಳಿಯೋಕ್ಕೆ ಸಾಧ್ಯನಾ? ದಯವಿಟ್ಟು ಸರ್ಕಾರ ಈ ಕೂಡಲೇ ಮಾನವೀಯತೆ ದೃಷ್ಟಿಯಿಂದ ರೈತರಿಗೆ ನೀರು ಬಿಡಿ. ಮಿಕ್ಕಿದ್ದು ನೀವು ಆಮೇಲೆ ಏನು ಮಾಡ್ತೀರೋ ನೀವು ಮಾಡಿ. ಇನ್ನು ಮಂತ್ರಿಗಳು ಹಂಚ್ಕೊಳ್ಳೋಕ್ಕಾಗಿಲ್ಲ ನಿಮ್ಮ ಕೈಲಿ. ಎಲ್ಲ ವ್ಯವಹಾರಗಳು ಮಾಡ್ಕೊಂಡು ನಿಂತಿದ್ದೀರಿ. ಮೊದಲು ರೈತರಿಗೆ ನೀರು ಬಿಡಿ. ಡೈವರ್ಟ್ ಆಗುತ್ತೆ ಸಬ್ಜೆಕ್ಟು. ನೀರಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದೀವಿ. ಥ್ಯಾಂಕ್ ಯು. ಇವರು ರೈತರುಗಳು ಮಾತಾಡಬೇಕು ಅಂತಿದ್ರು ಮಧ್ಯದಲ್ಲಿ. ನಾನು ಸ್ವಲ್ಪ ತಗೊಳ್ಳಿ, ಅವ್ರು ಲೈಟ್ ತಗೊಳ್ಳಿ. ಬರಲಿ ಬರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.